ಗ್ರಾಮದ ಭಜನಾ ಸಮಿತಿ ನಾವು ಮಳೆ ವಿಳಂಬ ಕಾರಣದಿಂದ ಸುಮಾರು 12 ವರ್ಷಗಳ ಹಿಂದೆ ನಮ್ಮ 14 ವರ್ಷದಿಂದ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಸಹ 2012ರಲ್ಲಿ ಇದೇ ಥರ ಸಪ್ತ ಭಜನೆ ಕಾರ್ಯಕ್ರಮವನ್ನು ಹಚ್ಚಿದ್ರು. ಆವಾಗೆಲ್ಲ ಮಳೆ ಎಲ್ಲ ಚೆನ್ನಾಗಾಗಿತ್ತು ಅಂತ ಹೇಳಿದ್ರು. ಅದ್ರ ಎಲ್ಲ ಗುರು ಹಿರಿಯರ ಒಂದು ಆಶಯ ಮೇರೆಗೆ ಅವರೆಲ್ಲ ಹಿರಿಯರ ಸಲಹೆ ಪಡೆದುಕೊಂಡು ಎಲ್ಲ ಗ್ರಾಮದ ಯುವಕರು ಇವತ್ತಿನ ದಿನ ನಾವು ಸಪ್ತ ಭಜನೆ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಈ ಒಂದು ಕಾರ್ಯಕ್ರಮ 7 ದಿನಗಳ ನಿರಂತರವಾಗಿ ನಡೀತಿದೆ. ಹಗಲು ರಾತ್ರಿ ನಡೆದು ನಿರಂತರವಾಗಿ ನಡೆದು ಅಮಾವಾಸ್ಯೆ ಮರುದಿನ ಪಾಡ್ಯ ದಿನದಂದು ಮಹಾಮಂಗ ಬರ್ತದೆ. ಅಲ್ಲಿವರೆಗೂ ಪ್ರತಿ ಗ್ರಾಮದ ಪ್ರತಿಯೊಬ್ಬ ಯುವಕರು ಸಹ ಪಾಳೆ ಪ್ರಕಾರ 9ರಿಂದ 12, 12ರಿಂದ 3 ಗಂಟೆ ಈ ಥರ 3 ತಾಸುವರೆಗೂ ಪಾಳೆ ಹಾಕೊಂಡು ಎಲ್ಲ ಯುವಕರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಆ ಎಲ್ಲ ಯುವಕರು ಸಹ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಗ್ರಾಮದಲ್ಲಿ 12 ತಂಡಗಳು ಪಾಲ್ಗೊಂಡಿದ್ದಾರೆ. ಒಂದು ತಂಡದಲ್ಲಿ 5ರಿಂದ 6 ಯುವಕರು ಪಾಲ್ಗೊಂಡರೆ ಅವರೆಲ್ಲರೂ ತಾವು ಪಾಳೆ ಪ್ರಕಾರವಾಗಿ ತಂದು ಇಲ್ಲ ಸರ್. ನಮ್ಮಲ್ಲಿಗೆಲ್ಲ 3 ಮಳೆ ಆಯ್ತು ರೀ. ಪುನರ್ವರ್ಷ ಮಳೆ ಬಂತು ಸರ್. ಈಗ ನಮ್ಗೆ ರೋಹಿಣಿ ಮಳೆ ಕೊನೆ ಪಾದ ಆದ್ದು ಮುಗಸಿರ 6 ಇದ್ರೆ 2 ಮಳೆಗಳು ಪುನರ್ವರ್ಷ ಮಳೆ ಬಂದು ಇನ್ನೂ ಆಗಿಲ್ಲ. ಆ ಉದ್ದೇಶದಿಂದ ಹಿರಿಯರೆಲ್ಲರೂ ಸೇರಿ ಈ ಥರ ಒಂದು ಕಾರ್ಯಕ್ರಮ ಮಾಡಿರಿ ಮುಂದೆ ಮಳೆ ಆಗುತ್ತಲ್ಲ ಅಂತಂದು ಹೇಳಿದ್ರೆ ಆ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಅದೇ ಇರೋ ಕಾರಣಕ್ಕೆ ಇದೊಂದು ಹಿರಿಯರು ಮಾಡ್ತಾ ಇರ್ತ ಬಂದಂಥ ಒಂದು ಪದ್ಧತಿ ಇದೆ. ಸಪ್ತ ಭಜನೆ ಅಂತಂದರೆ 7 ದಿನಗಳ ಕಾಲ 1 ನಿಮಿಷವನ್ನು ಆ ಗುಡಿಯಲ್ಲಿ ಭಜನೆ ಇರದೇ ಇರ್ತಕ್ಕಂಥ ಅಂದರೆ ಭಜನೆ ಮಾಡ್ತಾನೆ ಸತತವಾಗಿ ಭಜನೆ ಮಾಡ್ತಾ ಇರ್ಬೇಕಂದ್ರೆ ಒಂದು ಬ್ಯಾಚ್ ಮಾಡಿದ್ದೀವಿ. ಒಂದು ಬ್ಯಾಚಿಗೆ 5 ಜನ 6 ಜನ ಇದ್ದಾರೆ. ಆ ಥರ 3 ತಾಸಿಗೆ ಒಂದು ಬ್ಯಾಚ್ ಮಾಡಿದ್ದೀವಿ ನಾವು. ಹಗಲು ರಾತ್ರಿ 2 ಸತತವಾಗಿ ನಡೀತೀವಿ 7 ದಿವಸದ ಕಾಲ. ಈ ಹಿಂದೆ ನಾವು ಚಿಕ್ಕವರಿದ್ದಾಗ 14 ವರ್ಷದಿಂದ 2012ರಲ್ಲಿ ಮಾಡಿದ್ವಿ. ಅವಾಗ ನಾವು ಪಾಲ್ಗೊಂಡಿದ್ವಿ. ಅಂದರೆ ಈ ಮಲೆನಾಡು ಭಾಗದಲ್ಲಿ ಕಪ್ಪೆ ಮದುವೆ ಆ ಥರ ಎಲ್ಲ ಮಾಡ್ತಾರಲ್ಲ, ಅದೇ ಪ್ರತೀತಿಯಾಗಿ ಈ ನಮ್ಮ ಭಾಗದಲ್ಲಿ ಒಂದು ಸಪ್ತ ಭಜನೆ ಅಂತೇಳಿ ಈಶ್ವರ ದೇವಸ್ಥಾನದಲ್ಲಿ ಮಾಡ್ತಾ ಇದ್ವಿ. ಮುದ್ದಮ್ಮ ದೇವಸ್ಥಾನ ಇರ್ಬೋದು, ಈಶ್ವರ ದೇವಸ್ಥಾನದಲ್ಲಿ ಇರ್ಬೋದು. ಇದು ಒಂದು ಆಚರಣೆ ಮಾಡ್ಕೊಂಥದ್ದು. ಈ ಥರ ಮಾಡಿದ್ರೆ ಏನಂದ್ರೆ ಮಳೆ ಯಾವುದೇ ಕಾರಣಕ್ಕೂ ಮಳೆ ಬರದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಮಳೆ ಬಂದೇ ಬರುತ್ತಾ ಆ ಥರ ನಂಬಿಕೆ ಇದೆ, ಹಿರಿಯರಿಗೆ ನಂಬಿಕೆ ಇದೆ. ನಾವಾದ್ರೂ 12ರಲ್ಲಿ ಮಾಡಿದಾಗ ಈ ಭಜನೆ ಮಾಡಿದಾಗ ದೊಡ್ಡ ಮಳೆ ಆಗಿತ್ತು. ಅದೇ ಒಂದು ಪ್ರತೀತಿ ಹಿಡಿದಂದು ಈ ಒಂದು ನಂಬಿಕೆಯ ಮೇಲೆ ಈ ವರ್ಷ ಮಾಡ್ತಾ ಇದ್ದೀವಿ. 7 ದಿನ ಕಾಲ ಸತತವಾಗಿ ಈ ಒಂದು ಆಚರಣೆ ಮಾಡ್ಕೊಂಡು ನಮ್ಮ ನಂಬಿಕೆ ಇದೆ. ಮಳೆ ಹಾಗೇ ಆಗುತ್ತೆ, ಹಾಗೆ ತೀರುತ್ತೆ. ಆ ಶಿವನೇ ಗಂಗೆಯನ್ನು ಧರೆಗಿಳಿಸ್ತಾನೆ ಅನ್ನೋ ನಂಬಿಕೆಯ ಮೇಲೆ ಈ ಒಂದು ಭಜನಾ ಕಾರ್ಯಕ್ರಮ